ಹೆಲೋ ಗಾಯ್ಸ್, ಮನೆಗೆ ಬಂದ ನಂತರ ಎಲ್ಲ ದಿವಸನೂ ತುಂಬಾ ವೆರೈಟಿ ಪ್ಲಸ್ ತುಂಬಾ ಸ್ಪೆಷಲ್. ನದಿ ಹತ್ರ ಹೋಗಿದ್ವಿ, ಆವಾಗ ಒಬ್ಬರು ಏಡಿ ಹಿಡಿತಾ ಇದ್ರು. ಹಾಗೆಯೇ ಅವ್ರ ಕೈಲಿರೋ ಏಡಿನೆಲ್ಲ ನಾನು ತಗೊಬಂದೆ. ನಮ್ಮಮ್ಮ ಅಂತೂ ಏಡಿ ಸಾಂಬಾರು ಸಕ್ಕತ್ತಾಗಿ ಮಾಡ್ತಾರೆ. ಅದ್ರ ಮೇಕಿಂಗ್ ಇವಾಗ ನೋಡೋಣ. ಮೊದಲಿಗೆ ನಮ್ಮ ಬ್ಯಾಡಗೆ ಮೆಣಸು ಅದನ್ನು ಚಂದ ಮಾಡಿ ಎಣ್ಣೆ ಏನು ಹಾಕದೆ ಚಂದ ಮಾಡಿ ಹುರ್ಕೋತಾರೆ. ಅದು ಹುರಿದ ನಂತರ ಇದಕ್ಕೆ ಸ್ವಲ್ಪ ಈರುಳ್ಳಿ ಸೇರಿಸ್ಕೋತಾರೆ. ಜಾಸ್ತಿ ಎಲ್ಲ ಒಂದು ಅರ್ಧ ಪೀಸು. ಮನೇಲಿ ಮಾಡೋ ಅಡುಗೆಗೆ ಒಂದು ವೆರೈಟಿ ಆಗಿರೋ ಫ್ಲೇವರು ಪ್ಲಸ್ ಟೇಸ್ಟು ಇರುತ್ತೆ. ಅದೇನಕ್ಕೆ ಅಂದರೆ ಈ ಥರ ಮಾಡೋದ್ರಿಂದ ಅನಿಸುತ್ತೆ. ಯಾಕೆಂದರೆ ಆರ್ಟಿಫಿಷಿಯಲ್ ಆಗಿರೋ ಮಸಾಲೆ ಏನೂ ಹಾಕಲ್ಲ, ನಾರ್ಮಲಾಗಿ ಸ್ವಲ್ಪ ಕೊತ್ತಂಬರಿನೂ ಹಾಕಿದರು. ನನಗಂತೂ ಡಿಫ್ರೆಂಟಾಗಿ ಅನ್ನಿಸ್ತು. ಯಾಕೆಂದರೆ ಈ ಥರ ಮೆಥಡು ನಾನಂತೂ ನೋಡಿರಲಿಲ್ಲ. ಒಳ್ಳೆ ಫ್ಲೇವರು, ಆ ಕೊತ್ತಂಬರಿ ಮತ್ತು ಈರುಳ್ಳಿ ಮತ್ತು ಒಂದು ಅರ್ಧ ತೆಂಗಿನಕಾಯಿ ಅದನ್ನು ಪೇಸ್ಟ್ ಮಾಡೋಕ್ಕೆ ಗ್ರೈಂಡ್ರಿಗೆ ಹಾಕಿದ್ವಿ. ನಾರ್ಮಲ್ ಆಗಿರೋ ನಮ್ಮದು ಕೊತ್ತಂಬರಿ, ಈರುಳ್ಳಿ, ಬ್ಯಾಡಗೆ ಮೆಣಸು, ತೆಂಗಿನಕಾಯಿ ಅಷ್ಟೇ. ಅದನ್ನು ನೈಸಾಗಿ ಪೇಸ್ಟ್ ಮಾಡಿ ಅದನ್ನೊಂದು ಪಾತ್ರೆ ತಗೊಂಡ್ರು. ಬೇರೆ ಏನೂ ಹಾಕಿಲ್ಲ ಇದಕ್ಕೆ. ಡೈರೆಕ್ಟಾಗಿ ಏಡಿನ ವಾಶ್ ಮಾಡಿ ಇವಾಗ ಈ ಗ್ರೇವಿಗೆ ಹಾಕಿದರು. ಇದನ್ನು ಹಾಕಿ ಚಂದ ಮಾಡಿ ಕುದಿ ಬರ್ಸ್ತಾ ಇರಬೇಕಾದ್ರೆ ಸಖತ್ತಾಗಿರೋ ಫ್ಲೇವರ್ ಬಂತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಅದು ನಾಟಿ ಏಡಿ ತಿನ್ನೋದಕ್ಕೆ ಮಾತ್ರ ಸಖತ್ತಾಗಿದೆ. ನಾನಂತೂ ತುಂಬ ಇಷ್ಟಪಟ್ಟು ತಿಂದೆ. ಹಾಗಾಗಿ ನಿಮಗೂ ತೋರಿಸೋಣ ಅಂತ ಈ ಮೆಥಡ್ನ ತೋರಿಸ್ತಾ ಇದ್ದೀನಿ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ, ಸಖತ್ತಾಗಿರುತ್ತೆ.